ರಾತ್ರಿಯಲ್ಲಿ ಒಂದು ಧ್ವನಿ. ಹನ್ನಳಿಗೆ ಮಕ್ಕಳಿಲ್ಲದ ಕಾರಣ ಅವಳು ಬಹು ದುಃಖಿತಳಾಗಿದ್ದಳು. ಆಕೆಯು ಪ್ರಾರ್ಥಿಸಿದಳು. ದೇವರು ಆಕೆಗೆ ಸಮುವೇಲನನ್ನು ಮಗನಾಗಿ ಕೊಟ್ಟನು. ಆಕೆಯು ಬಹು ಕೃತಜ್ಞತೆಯುಳ್ಳವಳಾದಳು. ಅಂತೆಯೇ ಸಮುವೇಲನನ್ನು ದೇವರ ಸೇವೆಗಾಗಿ ಒಪ್ಪಿಸಿಕೊಟ್ಟಳು. ಚಿಕ್ಕ ಬಾಲಕ ಸಮುವೇಲನನ್ನು ಯಾಜಕನಾದ ಏಲಿಯನ ಜೊತೆ ಗುಡಾರದಲ್ಲಿ ಬಿಟ್ಟು ಹೋದಳು. ಸಮುವೇಲನು ವೃದ್ಧನೂ ಕುರುಡನೂ ಆದ ಏಲಿಗೆ ಸಹಾಯ ಮಾಡುತ್ತಿದ್ದನು. ಸಮುವೇಲನು ಗುಡಾರದಲ್ಲಿಯೇ ಮಲಗುತ್ತಿದ್ದನು. ಏಲಿಯು ಹತ್ತಿರದ ಕೋಣೆಯಲ್ಲಿ ಮಲಗುತ್ತಿದ್ದನು. ಒಂದು ರಾತ್ರಿ ಸಮುವೇಲನು ಯಾರೋ ತನ್ನ ಹೆಸರನ್ನು ಕರೆಯುತ್ತಿರುವುದನ್ನು ಕೇಳಿದನು. ಅವನು ಎದ್ದನು ಹಾಗೂ ಓಡಿ ಏಲಿಯ ಹತ್ತಿರ ಹೋದನು. ನಾನಿಲ್ಲಿದ್ದೇನೆ ಎಂದು ಹೇಳಿದನು. ನಾನು ನಿನ್ನನ್ನು ಕರೆದಿಲ್ಲ. ಏಲಿ ಗೊಣಗಿದನು. ಮಲಗಿಕೋ, ಹೋಗು. ನಂತರ ಸಮುವೇಲನು ತನ್ನ ಹೆಸರನ್ನು ಮೂರನೆಯ ಬಾರಿ ಕೇಳಿದನು. ಆತನು ದೇವರೇ ಎಂದು ಏಲಿಯು ಹೇಳಿದನು. ಆತನು ತಿರುಗಿ ಕರೆದದ್ದಾದರೆ, ಹೇಳು, ಕರ್ತನೇ, ಮಾತನಾಡು, ನಿನ್ನ ದಾಸನು ಕೇಳುತ್ತಿದ್ದಾನೆ. ಸಮುವೇಲನೇ ಹಾಗೇ ಮಾಡಿದನು. ದೇವರು ಹೇಳಿದನು, ನೀನು ನನ್ನ ಪ್ರವಾದಿಯಾಗುತ್ತೀಯಾ ಹಾಗೂ ನನ್ನ ಮಾತುಗಳನ್ನು ನಂಬಿಗಸ್ತನಾಗಿ ನನ್ನ ಜನರಿಗೆ ತಲುಪಿಸುತ್ತೀಯಾ? ನಾನು ಮಾಡುತ್ತೇನೆ. ಸಮುವೇಲನು ಹೇಳಿದನು ಮತ್ತು ಅವನು ಮುದುಕನಾಗುವವರೆಗೂ ಹಾಗೇ ಮಾಡಿದನು.